ವೆಲ್ಕಮ್ ಟು ದೀಪಿಕಾ ಮಾಮ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ನಾನು ಪವಿತ್ರ. ಇವತ್ತಿನ ರೆಸಿಪಿ ಕರ್ಜಿಕಾಯಿ ಮಾಡೋದೆಗೆ ನೋಡೋಣ. ಕರ್ಜಿಕಾಯಿ ಅಂತೂ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳಿಗೆಲ್ಲ ಮಾಡ್ಕೋಬೋದು. ಈಗ ನಾನು ಕಣಕನ ಕಲಿಸ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ 3/4 ಕಪ್ಪಿನಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನೋ ಅಷ್ಟನ್ನೇ ನಾನು ಮೈದಾ ಹಿಟ್ಟನ್ನ ಜರಡಿ ಹಿಡ್ದು ಹಾಕ್ಕೊಂಡಿದ್ದೀನಿ. ಈಗ ಸರಿಯಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೊಳ್ಳೋದಕ್ಕಿಂತ ಮುಂಚೆನೇ ಈ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು. ಈಗ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಒಂದೇ ಸಲ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು, ಕರ್ಜಿಕಾಯಿ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಹೊಸದಾಗಿ ಮಾಡ್ತಾಯಿದ್ದೀನಿ ಅಂತ ಅಂದ್ರೂ ಕೂಡ ಈ ಮೆಥಡಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಒಂದ್ಸಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅಂದ್ರೂ ಅದನ್ನು ಕೂಡ ತಿಳಿಸಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ಇವಾಗ ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾದೋದ್ರಿಂದ ನಮಗೆ ಹಿಟ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಬರಬೇಕು. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಹಿಟ್ಟನ್ನ ಒಣಗೋದಕ್ಕೆ ಬಿಡಬಾರ್ದು. ಅದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಇನ್ನೂ ಒಂದ್ಸಲಿ ನಾದ್ಕೋತಾ ಇದ್ದೀನಿ. ನಾದಿದ್ದೆಲ್ಲ ಆದಮೇಲೆ ನಾನು ಮೇಲೆ ಎಣ್ಣೆ ಸವರಿ ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡ್ತೀನಿ. ಹಿಟ್ಟು ಸ್ವಲ್ಪ ನೆನೆದ್ರೆ ನಮಗೆ ಲಟ್ಸೋಕ್ಕೆ ಈಸಿ ಆಗುತ್ತೆ. ಇವಾಗ ಹಿಟ್ಟು ರೆಡಿಯಾಗಿದೆ. ನಾವು ಪ್ಲೇಟ್ನ ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಒಳಗಡೆ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ರೋಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ನಾವು ಹುರ್ಕೊಂಡು ಮಾಡೋದ್ರಿಂದ ಕರ್ಜಿಕಾಯಿ ಬೇಗ ಹಾಳಾಗೋದಿಲ್ಲ. 15 ದಿನ ಇಟ್ಕೊಂಡ್ರೂ ಕೆಡೋದಿಲ್ಲ. ಇವಾಗ ಎಳ್ಳನ್ನು ಹುರ್ಕೊಂಡಿದ್ದಾಗಿದೆ. ನಾನು ಸೈಡ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಗಸಗಸೆನೂ ಕೂಡ ಇದೇ ರೀತಿ ಹುರ್ಕೋಬೇಕು. ನಾನು ಎಳ್ಳು 50 ಗ್ರಾಮು, ಗಸಗಸೆ 50 ಗ್ರಾಮ್ನ ತೊಗೊಂಡಿದ್ದೀನಿ. ನೀವು ಕಡಿಮೆ ಮಾಡೋದಿದ್ದರೆ ಕಡಿಮೆ ಕ್ವಾಂಟಿಟಿಲಿ ಹಾಕೋಬೋದು. ಜಾಸ್ತಿ ಮಾಡೋರಿದ್ದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೋದು. ಗಸಗಸೆನೂ ಕೂಡ ನಾನು ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಚಿಟಪಟ ಅಂದಿದ ತಕ್ಷಣ ತೆಗೆದುಬಿಡಬೇಕು. ನೀವು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋದರೆ ಗಸಗಸೆ ಎಲ್ಲ ಬೇಗ ಸೀದೋಗ್ಬಿಡತ್ತೆ. ಅದಕ್ಕೋಸ್ಕರ ಲೈಟಾಗಿ ಮಾಡ್ಕೋಬೇಕು. ಇವಾಗ ಗಸಗಸೆನೂ ಫ್ರೈ ಆಗಿದೆ. ನಾನು ಸೈಡ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಹುರ್ಗಡ್ಲೆನೂ ಕೂಡ ನಾನು ತೊಗೊಂಡಿದ್ದೀನಿ. ಹುರ್ಗಡ್ಲೆನ ಕೆಲವರು ಹಾಗೆ ಹಾಕೋತಾರೆ, ನಾನು ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಫ್ರೈ ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆನೂ ಕೂಡ ಅಷ್ಟೇ, ನೀವು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ, ಲೈಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ನಾನು ಸೈಡ್ಗೆ ತೆಗೆದಿಟ್ಕೋತೀನಿ. ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಫ್ರೈ ಮಾಡ್ಕೊಂಡಿದ್ದಾಗಿದೆ. ತಣ್ಣಗಾದ್ಮೇಲೆ ನಾನು 3 ಲೈಟಾಗಿ ಪೌಡರ್ನ ಮಾಡ್ಕೋತೀನಿ. 3 ಏಲಕ್ಕಿನೂ ಪೌಡರ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿನ ನಾನು ತುರಿದಿಟ್ಕೊಂಡಿದ್ದೀನಿ. ಅರ್ಧ kg ಕೊಬ್ಬರಿನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಣ್ಣದಾಗಿ ತುರ್ಕೊಂಡಿದ್ದೀನಿ ಅಂತ. ಅದಕ್ಕೋಸ್ಕರ ನಾನು ಪೌಡರ್ನ ಮಾಡೋದಕ್ಕೆ ಹಾಕ್ಕೊಂಡಿಲ್ಲ. ನೀವು ದಪ್ಪ ತುರ್ಕೊಂಡಿದ್ರೆ ನೀವು ಪೌಡರ್ ಮಾಡಿ ಹಾಕ್ಕೊಳ್ಳಿ. ನಾನು ಸಣ್ಣದಾಗಿ ತುರ್ಕೊಂಡಿರೋದ್ರಿಂದ ನಾನು ಪೌಡರ್ ಮಾಡ್ತಾಯಿಲ್ಲ, ಹಾಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ಎಳ್ಳನ್ನು ಸ್ವಲ್ಪ ಪೌಡರ್ ಮಾಡ್ಕೊಬಂದಿದ್ವಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಗಸಗಸೆನೂ ಸೇರಿಸ್ಕೊತಾ ಇದ್ದೀನಿ. ಹುರ್ಗಡ್ಲೆ ಪುಡಿನೂ ಹಾಕೋತಾ ಇದ್ದೀನಿ. ನಾನು ಈ ರೀತಿ ಪೌಡರ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸಕ್ಕರೆನ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ. 1 ಕಪ್ಪಷ್ಟು ಸಕ್ಕರೆ ಪೌಡರ್ನ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಪೌಡರ್ ಮಾಡ್ದೇ ಸಕ್ಕರೆನ ಹಾಗೆ ಹಾಕಿದ್ರೆ ನಾವು ತಿನ್ನಬೇಕಾದ್ರೆ ಸಕ್ಕರೆನೇ ಸಿಗುತ್ತೆ. ಅದಕ್ಕೋಸ್ಕರ ನಾನು ಪೌಡರ್ ಮಾಡಿ ಹಾಕೋತಾ ಇದ್ದೀನಿ. ಕರ್ಜಿಕಾಯಿನ ಹಬ್ಬಗಳಿಗೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಇನ್ನೇನೋ ಗೌರಿ ಗಣೇಶ ಹಬ್ಬ ಬಂತು. ಗಣೇಶ ಹಬ್ಬಕ್ಕೆ ಈ ರೀತಿ ಮಾಡಿದ್ರೆ ನೈವೇದ್ಯಕ್ಕೆಲ್ಲ ಇಡ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ನಾವು
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾವು ಸ್ಟಫಿಂಗ್ನ ರೆಡಿ ಮಾಡಿದ್ದಾಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಬಂದರೆ ನಮಗೆ ಕರ್ಜಿಕಾಯಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಸ್ಟಫಿಂಗ್ ರೆಡಿ ಆದಮೇಲೆ ನಾವು ಕಣಕನ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಪೂರಿ ಮಾಡೋದಕ್ಕೆ ಒತ್ಕೋತೀವಲ್ಲ ಆ ರೀತಿ ಒತ್ಕೊಂಡು ನಾವು ಕರ್ಜಿಕಾಯಿ ಮೋಲ್ಡ್ಗೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನು ಸ್ಟಫಿಂಗ್ನ ಹಾಕ್ಕೊಂಡ್ರೆ ಸಾಕು, ನಮಗೆ ಕರೆಕ್ಟಾಗಿ ಬರುತ್ತೆ. ಈ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಕರ್ಜಿಕಾಯಿ ಮೋಲ್ಡ್ಗಳು ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ತೊಗೊಳ್ಳಿ, ಚಿಕ್ಕದು ಬೇಕು ಅಂದರೆ ಚಿಕ್ಕದು ತೊಗೊಳ್ಳಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕರ್ಜಿಕಾಯಿಗಳ್ನು ಇದೇ ರೀತಿ ಮಾಡಿ ಇಟ್ಕೋತಾ ಇದ್ದೀನಿ. ಯಾಕೆ ಅಂದರೆ ನಾವು ಅಲ್ಲಲ್ಲಿ ಮಾಡಿ ಹಾಕ್ಕೊಳ್ಳೋದಕ್ಕೆ ಆಗಲ್ವಲ್ಲ, ಅದಕ್ಕೋಸ್ಕರ ನಾನು ಎಲ್ಲನೂ ಮಾಡಿ ಇಟ್ಕೋತಾ ಇದ್ದೀನಿ. ನೀವು ಕರ್ಜಿಕಾಯಿನ ಮಾಡಿ ಇಟ್ಕೋತಾ ಇದ್ದೀರಲ್ಲ ಆ ಪ್ಲೇಟ್ಗೆ ಎಣ್ಣೆನೋ ಅಥವಾ ತುಪ್ಪ ಇಲ್ಲ ಅಂದರೆ ನೀವು ಮೈದಾ ಹಿಟ್ಟನ್ನ ಇರುತ್ತಲ್ಲ ಅದನ್ನೇ ಮೇಲೆ ಹಾಕ್ಕೊಂಡು ಕರ್ಜಿಕಾಯಿಗಳನ್ನೆಲ್ಲ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಪ್ಲೇಟ್ಗೆ ಅಂಟ್ಕೊಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಪ್ಲೇಟ್ಗೆ ಮೈದಾ ಹಿಟ್ಟನ್ನೇ ಹಾಕ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ನೀವು, ಒಂದು ಸ್ವಲ್ಪನೂ ಪ್ಲೇಟ್ಗೆ ಅಂಟ್ಕೊಂಡಿಲ್ಲ. ನೀವು ಡೈರೆಕ್ಟಾಗಿ ಹಾಕಿದ್ರೆ ಅಂಟ್ಕೊಬಿಡತ್ತೆ. ಇವಾಗ ಪಕ್ಕದಲ್ಲಿ ಒಂದು ಕಬ್ಬಿಣದ ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಕರ್ಜಿಕಾಯಿ ಮುಳುಗುವಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ನಾನು ಕರ್ಜಿಕಾಯಿಗಳನ್ನೆಲ್ಲ ಬಿಟ್ಕೋತಾ ಇದ್ದೀನಿ. ನಾವು ಕರ್ಜಿಕಾಯಿನ ಒಳಗಡೆ ಹಾಕಿದ ತಕ್ಷಣ ಹಿಂಗೆ ಈ ರೀತಿ ಮೇಲೆ ಬರಬೇಕು, ಆ ರೀತಿ ಎಣ್ಣೆನ ಬಿಸಿ ಮಾಡ್ಕೊಂಡಿರಬೇಕು. ನಾನಿವಾಗ 8 ಕರ್ಜಿಕಾಯಿನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ 2 ಕಡೆನೂ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಸೈಡು ತಿರ್ವಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. 2 ಸೈಡು ನಾವು ಆವಾಗವಾಗ ತಿರ್ವಾಕೊಂಡು ಬೇಯಿಸ್ಕೋಬೇಕು. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. 2 ಸೈಡು ನಾನು ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಂಡಿದ್ದೀನಿ. ಇವಾಗ ಕರ್ಜಿಕಾಯಿ ರೆಡಿಯಾಗಿದೆ. ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋನ ನೋಡಿ. ಒಳ್ಳೆ ಕಮೆಂಟ್ಸ್ಗಳು ಬರ್ತಾಯಿದೆ. ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಎಲ್ಲ ಕರ್ಜಿಕಾಯಿನೂ ಇದೇ ರೀತಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಆದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ. ಕ್ರಿಸ್ಪಿಯಾಗಿ ಕರ್ಜಿಕಾಯಿ ರೆಡಿಯಾಗಿದೆ. ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.